ನಾವೆಲ್ಲ ಸಣ್ಣ ಪತ್ರಿಕೆ ಹೋಗ್ತೀವಿ, ನಮಗೂ ಇವ್ರಿಗೂ ಅದಕ್ಕೆ ಹೇಳ್ತೀವಿ. ಇವರೆಲ್ಲ ರಾಷ್ಟ್ರ ಮಟ್ಟದ್ದು ಅಂತಾರಾಷ್ಟ್ರೀಯ ಮಟ್ಟದ ಬರ್ತಿದ್ದಾರೆ, ನಾವೆಲ್ಲ ಲೋಕಲ್. ಹಾಗಾಗಿ ನಾನು ಈ ಸಲ ಯಾಕೆ ಹೇಳ್ತಾ ಇದ್ದೀನಿ, ಮುದ್ರಣ ಮಾಧ್ಯಮಕ್ಕೆ ಇದು ತಮ್ಮದೇ ಆದ ಶಕ್ತಿ ಮೌಲ್ಯ ಇರೋದ್ರಿಂದ ಅದರಲ್ಲಿ ಗುರುಸಿ ಮಾಡಿದ್ದಾರೆ. ಇದೆಲ್ಲ ಗೊತ್ತಿದ್ದಂತೆ ಸ್ವಾತಂತ್ರ್ಯ ಪೂರ್ವದಲ್ಲಿ ಗಾಂಧೀಜಿಯವರು, ಅಂಬೇಡ್ಕರ್ ಅವರು, ಮೌಲಾನಾ ಆಜಾದ್ ಸ್ವಾತಂತ್ರ್ಯ ಪೂರ್ವದಲ್ಲಿ ಪ್ರತಿಭಟನೆ ಮಾಡಿದ್ದಾರೆ. ಆಗ ನಾವು ನೀವು ಯಾರು ಹೇಳಿದ್ರೆಲ್ಲ ಶಿಕ್ಷಕಗಳು ಸ್ವಾತಂತ್ರ್ಯಕ್ಕೋಸ್ಕರ ತುಂಬ ಹೋರಾಟ ಮಾಡಿದಂಥ ಇತಿಹಾಸನ ನಾವು ಓದ್ತಾ ಇದ್ದೀವಿ. ಸಂದರ್ಭದಲ್ಲಿ ಕಾಲಘಟ್ಟದಲ್ಲಿ ಮಾಧ್ಯಮಕ್ಕೆ ಹೀಗೆ ಸಿದ್ದರಾಮಯ್ಯವರು, ದೇವರಾಜ ಅರಸವರು, MP ಅಂಬೇಡ್ಕರ್ ಅವರು ಯಾವ ರೀತಿಯ ಆ ಸ್ಥಾನಗಳಿಗೆ ಘನತೆ ತಂದುಕೊಟ್ರು. ಮುಖ್ಯಮಂತ್ರಿ ಸ್ಥಾನಕ್ಕೆ ಅಂತ್ಯ ವ್ಯಕ್ತಿಗಳು ಹೋದಿಲ್ಲ ಘನತೆ ಸಿಗ್ತವೇನ, ಆ ರೀತಿ ನಮ್ಮ ಶಿವಕುಮಾರ್ ಅವರು ಕೂಡ ಘನತೆಯನ್ನು ತಂದುಕೊಡ್ತಾರೆ. ಯಾಕೆಂದ್ರೆ ವಿಧಾನಮಂಡಲದ ಸಭೆಗಳು, ಸಂವಿಧಾನದ ಒಬ್ಬ ಬಾಯಿ ಬಂದ ಮಾತಾಡ್ತಕ್ಕಂಥ, ಏನ್ ಬಾಯಿ ಬಂತ ಮಾತಾಡ್ತಕ್ಕಂಥ ಸಬ್ಜೆಕ್ಟೇ ಓದಲ್ಲ, ಓದೋ ಹವ್ಯಾಸಗಳನ್ನ ಕಳ್ಕೊಂಡಿದ್ವಿ. ಎಲ್ಲ ಮೊಬೈಲ್, ಡಿಜಿಟಲ್ ಕ್ರಾಂತಿ ನಾವೆಲ್ಲ ಕಳ್ಕೊಂಡಿದ್ವಿ. ಓದೋ ಹವ್ಯಾಸಗಳು, ಓದ್ತಕ್ಕಂಥ ಒಂದು ವಿಚಾರಧಾರೆಗಳನ್ನ ಎಲ್ಲ ಕಳ್ಕೊಂಡಿದ್ವಿ. ಸೊ ಶಿವಕುಮಾರ್ ಅಂತವರು ಸೆಲೆಬ್ರಿಟಿಗಳನ್ನ ಕರ್ಕೊಂಡ್ಬಂದ್ಬಿಟ್ಟು ಇಂಟ್ರೂ ಮಾಡ್ತಾರೆ. ಆ ಇಂಟ್ರೂ ನೋಡ್ಕೊಂಡು ನರೇಂದ್ರ ಮೋದಿ ಅವರು ಇಂಟ್ರೂನ ನಾವು ನೋಡ್ತಾರೆ. ಸುಮಾರು 21 ವರ್ಷಗಳ ಕಾಲ ಮುಖ್ಯಮಂತ್ರಿಗಳಾಗಿ ಗುಜರಾತ್ ರಾಜ್ಯನ ನಡೆಸಿ, ಈ ದೇಶನ ನಡೆಸಿ, ಭಾರಿ ಸಮರ್ಥವಾಗಿ ಆ ಕಾಲಕ್ಕೆ ತಕ್ಕಂಥ ಕಾನೂನುಗಳು ಮಾಡಿಕೊಂಡು ನಿಭಾಯಿಸ್ಕೊಂಡು ಬಂದಂಥವ್ರು. ಅವ್ರು ನಾನು ರಾಜಕೀಯವಾಗಿ ಮಾತಾಡ್ತಾ ಇಲ್ಲ, ನಾನು ಒಬ್ಬ ಪತ್ರಕರ್ತ ಮಾತಾಡ್ತಾ ಇದ್ದೆ. ನಾವು ನಿರೀಕ್ಷೆ ಮಾಡೋದೇನಂತಂದ್ರೆ ಪ್ರಧಾನಿಗಳು ಬಂದು ಮಾತಾಡಬೇಕು ಅಂತಂದ್ರೆ, ನಾವೇನು ಭೂಗಳರಲ್ಲ, ಭಯೋತ್ಪಾದಕರಲ್ಲ. ಏನು ಈ ದೇಶದ ಜನಗಳ ಒಂದು ಪಲ್ಸ್ ಏನಿದೆ ಅದನ್ನ ನಾವು ರೆಸಿಪ್ರಿಕೇಟ್ ಮಾಡ್ತೀವಿ ಅಷ್ಟೇ. ನಿಮ್ಮ ಮುಂದೆ ನಾವು ಕೇಳೋದೇನಂತಂದ್ರೆ ಜನರ ಸಮಸ್ಯೆ ಬಗ್ಗೆ, ರೈತರ ಸಮಸ್ಯೆ ಬಗ್ಗೆ ಎಂತೆಂಥ ಕಾಲದಲ್ಲೂ 2 ವರ್ಷಗಳ ಕಾಲ ಪ್ರತಿಭಟನೆ ಮಾಡಿ 100 ಜನ ರೈತರ ಸತ್ತಾಗ ನೀವು ಹೊರಗಡೆ ಬಂದಿಲ್ಲ. ಡಿಮಾನಿಟೈಸೇಷನ್ ಜನ ಸತ್ತಾಗ ನೀವು ಹೊರಗಡೆ ಬಂದಿಲ್ಲ. ಇದನ್ನ ನಾನು ಮತ್ತೆ ಕ್ಲಾರಿಫೈ ಮಾಡ್ತಾ ಇದ್ದೀನಿ. ನಾನೊಬ್ಬ ಇಂಡಿಪೆಂಡೆಂಟ್ ಜರ್ನಲಿಸ್ಟ್ ಆಗಿ ಮಾತಾಡ್ತಾ ಇದ್ದೀನಿ. ನಾನು ಯಾಕಂತಂದ್ರೆ ನನಗೆ ಫ್ರೀಡಮ್ ಆಫ್ ಪ್ರೆಸ್ ಬಹಳ ಮುಖ್ಯ. ಪ್ರಧಾನಮಂತ್ರಿಗಳು ಇನ್ನು ಮುಂದೆ ಆದ್ರೂ, ಯಾಕಂದ್ರೆ ಯಾರು ಪತ್ರಿಕೆಗಳಿಂದ ದೂರ ಇದ್ದಾರೆ, ಅವ್ರು ಯಾರು ಸಕ್ಸಸ್ಫುಲ್ ಆಗಿ ದೇಶದ ಇತಿಹಾಸದಲ್ಲಿ ಉಳ್ಕೊಳಕ್ ಆಗೋದಿಲ್ಲ. ಕ್ರಿಟಿಸೈಸ್ ಮಾಡಿ ಬರೀತಾರೆ, ಹೊಗಳು ಬರೀತಾರೆ. ಅದು ಆ ಕಾಲಘಟ್ಟ ತಕ್ಕಂತೆ ನಡ್ಕೊಂಡು ಹೊರಡೋಗ್ಬಿಡುತ್ತೆ. ಆದ್ರೆ ಇವತ್ತು ಜವಾಹರ್ಲಾಲ್ ನೆಹರು ಅವರ ಕಾಲದಿಂದ ಹಿಡಿದು ನರೇಂದ್ರ ಮೋದಿ ಅವರನ್ನು ಎಲ್ಲ ಪ್ರಧಾನಮಂತ್ರಿಗಳು ಒಂದಲ್ಲ ಒಂದು ತರದಲ್ಲಿ ಕಾಂಟ್ರಿಬ್ಯೂಟ್ ಮಾಡ್ಕೊಂಡು ಬಂದಿದ್ದಾರೆ ಈ ದೇಶದ ಏಳಿಗೆಗೆ. ಎಲ್ಲ ಒಬ್ಬರೆಲ್ಲ ಒಂದಲ್ಲ ಒಂದು, ಇವಾಗ ರೈಟ್ ಟು ಎಜುಕೇಶನ್ ಇರ್ಬೋದು, ರೈಟ್ ಟು ಇನ್ಫಾರ್ಮೇಶನ್ ಇರ್ಬೋದು, ಮತ್ತೆ NREG ಇರ್ಬೋದು, ನರೇಂದ್ರ ಮೋದಿ ಅವರು ತಗೊಂಡ್ಬಂದಿರುವಂತ ಜಲ್ ಕಾರ್ಯಕ್ರಮ, ಜಲ್ ನಲ್ ಕಾರ್ಯಕ್ರಮ ಇರ್ಬೋದು, ಇಲ್ಲಾಂತಂದ್ರೆ ಹಳ್ಳಿಗಾಡಿನ ಜನಕ್ಕೆ ಗ್ಯಾಸ್ ಸಿಲಿಂಡರ್ ಕೊಡುವಂತ ಕಾರ್ಯಕ್ರಮಗಳು ಇರ್ಬೋದು, ಇಂದಿರಾ ಗಾಂಧಿ ಅವರ ಗರೀಬಿ ಹಠಾವ್ ಇರ್ಬೋದು. ಈ ತರ ಒಬ್ಬ ಲಾಲ್ ಬಹದ್ದೂರ್ ಶಾಸ್ತ್ರಿ ಅಂತ ಒಬ್ಬ ಪ್ರಾಮಾಣಿಕ ಪ್ರಧಾನಿಗಳು ಕಾಂಟ್ರಿಬ್ಯೂಟ್ ಮಾಡ್ತೀವಿ. ಈ ಟೈಮಲ್ಲಿ ಎಲ್ಲಾನು ನಾವು ಸಂಪಾದಕೀಯದಲ್ಲಿ ನಿಮ್ಮ ವಿರುದ್ಧ ಬರೆದಿರ್ಬೋದು, ಸರ್ಕಾರದ ವಿರುದ್ಧ ಬರೀತಾ ಇರ್ಬೋದು, ಆದ್ರೆ ನಮ್ಮ ವೈಯಕ್ತಿಕ ಅಲ್ಲ, ಅದು ಜನಾಭಿಪ್ರಾಯ. ಹಂಗಾಗಿ ಆ ಜನಾಭಿಪ್ರಾಯನ ಮಂಡಿಸುವಂತ ಹಕ್ಕನ್ನ ನಾವು ಪತ್ರಕರ್ತರು ತಗೋಬಾರದು. ಇವತ್ತು ಡಿಜಿಟಲ್ ಮಾಧ್ಯಮದ ಎಮರ್ಜೆನ್ಸ್ ಆಫ್ ಡಿಜಿಟಲ್ ಮಾಧ್ಯಮ ಬಗ್ಗೆ ಹೇಳಬೇಕು ಅಂತಂದ್ರೆ, ಇಟ್ ಹ್ಯಾಸ್ ಪೋಸ್ಟ್ ಎ ಗ್ರೇಟೆಸ್ಟ್ ಚಾಲೆಂಜ್ ಟು ದಿ ಟ್ರೂತ್ ಇನ್ ಜರ್ನಲಿಸಂ. ಪತ್ರಿಕೋದ್ಯಮದಲ್ಲಿ ಸತ್ಯಕ್ಕೆ ಒಂದು ದೊಡ್ಡ ಸವಾಲಾಗಿ ಉಟ್ಕೊಂಡಿರುವಂತದ್ದು ಇವತ್ತು ಡಿಜಿಟಲ್ ಮಾಧ್ಯಮ. ನಾನು ಇದನ್ನ ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ, ಪ್ರಿಂಟ್ ಮೀಡಿಯಾದಲ್ಲಿ ಇರ್ಬೋದು, ಇಲ್ಲ ಡಿಜಿಟಲ್ ಮಾಧ್ಯಮ ಇರ್ಬೋದು, ಇಲ್ಲ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಸ್ ಇರ್ಬೋದು, ಎಲ್ಲರಿಗೂ ಒಂದೇ ಒಂದು ಇಂಪಾರ್ಟೆಂಟ್, ಒಂದೇ ಒಂದು ಟೂಲ್, ಒಂದೇ ಒಂದು ಆಬ್ಜೆಕ್ಟಿವ್, ಅದೇನಂತಂದ್ರೆ ಕ್ರೆಡಿಬಿಲಿಟಿ. ಆ ಕ್ರೆಡಿಬಿಲಿಟಿನ ಕಳ್ಕೊಂಡಾಗ ಅದು ಪ್ರಿಂಟ್ ಇರ್ಬೋದು, ಇಲ್ಲ ಟೆಲಿವಿಷನ್ ಇರ್ಬೋದು, ಇಲ್ಲ ಸೋಷಿಯಲ್ ಮೀಡಿಯಾ ಇರ್ಬೋದು, ಇಲ್ಲ ಡಿಜಿಟಲ್ ಮಾಧ್ಯಮ ಇರ್ಬೋದು, ಯಾವ ಎಕ್ಸಿಸ್ಟೆನ್ಸ್ ಇರೋದಿಲ್ಲ.
ಇವತ್ತು ನಾವು ಆ ಕ್ರೆಡಿಬಿಲಿಟಿನ ಉಳಿಸ್ಕೊಳ್ಳುವಂತ ಒಂದು ಕೆಲಸನ ನಮ್ಮ ಮುಂದೆ ಒಂದು ದೊಡ್ಡ ಸವಾಲುಗಳಿದ್ದಾವೆ. ಪತ್ರಕರ್ತರಿಗೆ ಪಕ್ಷ ಬಂದಿದೆ, ಜಾತಿ ಬಂದಿದೆ, ಧರ್ಮ ಬಂದಿದೆ, ಅವರಿಗೆಲ್ಲ ಅಂಶಗಳನ್ನು ತೋರಿಸ್ತಾ ಇದ್ದಾರೆ. ಇವತ್ತು ಯಾವುದೇ ಚಳವಳಿಗಳು ಇಲ್ಲದೆ ಇರೋದ್ರಿಂದ ಓವರ್ ನೈಟ್ ಇವತ್ತು ಧರ್ಮನ ಇಟ್ಕೊಂಡು ಇಲ್ಲ ಭಾಷೆನ ಇಟ್ಕೊಂಡು ಈ ಪ್ರಾಂತ್ಯನ ಇಟ್ಕೊಂಡು ಒಂದು ಲೀಡರ್ಗಳಾಗಿ ಎಮರ್ಜ್ ಆಗಬೇಕು ಅಂತ ಯಾವತ್ತು ಆಸೆ ಹುಟ್ಟಿರುವಂತ ನಾಯಕರು ಬರ್ತಾ ಇದ್ದಾರೆ. ಅವರು ಈ ಡಿಜಿಟಲ್ ಮಾಧ್ಯಮಗಳನ್ನ ಮತ್ತೆ ಮೀಡಿಯಾನ ಎಸ್.ಎಂ. ಕೃಷ್ಣ ಅವ್ರ ಕಾಲ ನನ್ನ ಹತ್ರ ಒಂದು ಫಿಯರ್ ಬೈಕ್ ಇತ್ತು, ಕೂಡ ಮೀಟ್ ಮಾಡ್ಬೇಕಾಗಿತ್ತು. ನಾನು KRS ಬಂದ್ಬಿಟ್ಟಿದ್ರು ಅವರು. ಇದ್ ಕಡೆಯಿಂದ ಆ ಕಡೆಗೆ ಡ್ಯಾಮ್ ಒಳಗಡೆ ಓಡಿಸ್ಕೊಂಡು ಹೋಗಿದ್ದು ನನ್ನ ಬೈಕ್ನ. ಏನು ಬೆಂಗಾಡು ನೀರಿಲ್ಲದೆ ಬರಿದಾಗ್ಬಿಟ್ಟೈತೆ. ನಾನು ಬೈಕ್ ಓಡಿಸ್ಕೊಂಡು ಹೋದೆ. ಗೋರ್ಪಡೆಯವರು ಬಂದು ಏನು ಕ್ಯಾಂಪ್ ಫೈರ್ ಹಾಕೊಂಡು ಫೋಟೋಗ್ರಫಿ ಮಾಡೋದೇನು, ಮೊಮ್ಮಕ್ಕಳನ್ನ ಕರ್ಕೊಂಡು ಶೂಟ್ ಮಾಡೋದೇನು, ಇದು ನಾವು ರಾಜ್ಯದಲ್ಲೇ. ನಾನೇನು ಮಾಡ್ಬಿಟ್ಟೆ, ನನ್ನ ಮಗಳು 16 ದಿನ ಇದ್ದು ಬೆಳಗ್ಗೆ 5 ಗಂಟೆಗೆ ಎದ್ದುಬಿಟ್ಟು ಹೋಗಿ ಕಾರ್ನ ಅಂತರ್ಸಂತೆ ನಿಲ್ಲಿಸಿ 13 ಕಿಲೋಮೀಟರ್ ನಡ್ಕೊಂಡು ಬಿಡೋದು ಒಳಕ್ಕೆ. ಅವ್ರು ಏನೇನು ಮಾಡಿದ್ದಾರೆ ಎಲ್ಲ ಫೋಟೋಗ್ರಫಿ ತಗೊಂಡ್ಬಂದು ಆಮೇಲೆ ಗೋರ್ಪಡೆಯವರು ಕಾರ್ ಅಡ್ಡ ಬಂದ್ಬಿಡ್ತು. ಯಾರೋ ಹೋಗ್ತದೆ ಇಂಡಿಯನ್ ಎಕ್ಸ್ಪ್ರೆಸ್ ಭಾರಿ ಪ್ರಾಬ್ಲಮ್, ಇಂಡಿಯನ್ ಎಕ್ಸ್ಪ್ರೆಸ್ ಒಳಗಡೆ ಆಗ್ತಿದ್ದು ತಗೊಂಡೋಗಿ ಜೈಲ್ಗೆ ಹಾಕ್ಬಿಟ್ಟು ನಮ್ಮ ಪುಟ್ನಲ್ಲಿ ಮಲೇಷ್ಯಾಗೆ ಹೋಗ್ತಿರ್ತಾರೆ. ಆಮೇಲೆ ನಾನು ಜೈಲ್ ಮೇಲೆ ಹೊರಗಡೆ ಬಂದೆ. 9 ತಿಂಗಳಾದ್ಮೇಲೆ ರಂಗನಾಥ್ ಅವರು ಸ್ವಜಾತಿಯವರು ಆದ್ರೂ KS ರಂಗನಾಥ್ ಅವರು ಭಾರಿ ಶಿಫ್ಟಿಗೆ ಹೆಸರಾದಂಥವ್ರು. ಒಂದು ದಿನಾನೂ ವಾಪಸ್ ತಗೊಂಡಿಲ್ಲ ನನ್ನ ಕೇಸ್ನ. 9 ತಿಂಗಳಾದ್ಮೇಲೆ ಶ್ರೀನಿವಾಸ ಪ್ರಸಾದ್, S.M. ಕೃಷ್ಣ ಅವರು, ಖರ್ಗೆ ಅವರು, ಮೋಟಮ್ಮ, ಪರಮೇಶ್ವರ್, ಇಡೀ ದಂಡೇರು, ಬಿ ಸೋಮಶೇಖರ್ ಆದಿ ಎಲ್ಲರೂ ಯಾರು ಮಾತು ಕೇಳಿಲ್ಲ. 9 ತಿಂಗಳು ನಾನು ಕೊಡ್ಬೋದು. ಆಮೇಲೆ ಕ್ಯಾಬಿನೆಟ್ ಅಲ್ಲಿ ಮಾಡಿ ಇನ್ನೊಂದು ಕೇಸಲ್ಲಿ ಜಡ್ಜಿಗಳ ಮೇಲೆ ಬರ್ಬಿಟ್ಟೆ. ನಾನು ನನ್ನ ಸ್ನೇಹಿತ ಸೇರ್ಕೊಂಡ್ಬಿಟ್ಟು ಬರ್ಬಿಟ್ಟು ರೂಸ್ಟ್ ಕೇಸ್ ಅಂತ ಅಂದ್ಬಿಟ್ಟು ಇಡೀ ದೇಶದಲ್ಲಿ ಸಂಚಲನ ಮಾಡ್ಬಿಟ್ಟು ದೊಡ್ಡ ನ್ಯಾಯಾಧೀಶರು ಹೆಣ್ಮಕ್ಳ ಜೊತೆ ಅಸಹ್ಯವಾಗಿ ಅಸಭ್ಯತೆಯಿಂದ ಹೊರಡಿಸ್ತಾ ಇದ್ರು ಅಂತ ಬರ್ಬಿಟ್ಟು ಅದೊಂದು ಇದಾಯಿತು. ಅದಕ್ಕೆ ನನ್ನ ಸಂಸ್ಥೆ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ನಾನು ಉಳಿಸ್ತು. ಆದ್ರೆ ಇವತ್ತು ಯಾರಾದ್ರೂ ಅಂತ ಸಂಸ್ಥೆಗಳು ಉಳಿದಿದ್ದಾವ? ಯಾವುದಾದ್ರು ಒಂದು ಕೇಸ್ ಒಂದು ನೋಟಿಸ್ ಬರ್ತಾ ಇದ್ದಂಗೆ ಅವ್ನು ತೆಗೆದುಕೊಡೋದು, ಇವನು ತೆಗೆದಾಕೊಡೋದು, ಮುಂದಕ್ಕೆ ಯಾರು ಕೋರ್ಟ್ಗೆಲ್ಲ ಅಲ್ಲಿಯೋದು ಅಂತ. ಈ ತರ ಇವತ್ತು ಒಂದು ರಾಜಕೀಯ ಒಂದು ಪ್ರೊಫೆಷನಲ್ ಎಥಿಕ್ಸ್ ಇಟ್ಕೊಂಡು ಒಂದು ಇಚ್ಛಾಶಕ್ತಿ ಇರಬೇಕು. ಜರ್ನಲಿಸಮ್ ಇಸ್ ಅ ರಿಸ್ಕ್, ಆಲ್ವೇಸ್ ಇಟ್ ಇಸ್ ಅ ರಿಸ್ಕ್ ಫ್ಯಾಕ್ಟರ್. ನೀವು ಬಹಳ ಆರಾಮಾಗಿರ್ಬೇಕಂದ್ರೆ ನೀವು ಪುರೋಹಿತರಾಗಿ. ಸರ್, ಇದು ನಿಮ್ಗೆ ನಮಗಂತೂ ಹಾಕಿ ಇರೋದು ಓಡೋದು ಚನ್ನಪಡ ಮುದ್ದೆ ಬನ್ನಿ, ಮುದ್ದೆ ಚನ್ನಪಡೋದ. ನಾನು ರಮೇಶ ಈ ಕಡೆ ಹೊರಗಡವ, ರಮೇಶ್ ಹೊರಗಡವ. ಓಕೆ. ಚೆನ್ನಾಗಿದೆಯಾ?